ಕನ್ಫ್ಯೂಸ್ ಆಗ್ತಾ ಇದೆ ಕಾಳಿ. ನನಗೆ ಕನ್ಫ್ಯೂಸ್. ತಿಳಿಸು ಪ್ರಶ್ನೆಗಳನ್ನು ನೀನು ಉತ್ತರಿಸುವ. ಅನ್ಯ ದೇವರುಗಳನ್ನು ಆಹ್ವಾನಿಸಿ ಮಹಾಕಾಳಿಯನ್ನು ಪೂಜಿಸುವುದು. ಹಾಗಾದ್ರೆ ದೇವರಿಂದ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಮಹಾಕಾಳಿ ಪೂಜಿಸ್ತಾ ಇರೋದು ಅವ್ರ ತಪ್ಪು. ಹಾಗಾದ್ರೆ ಮಹಾಕಾಳಿ ಶ್ರೀನಿವಾಸನ ಮೇಲೆ ಬಂದ್ರೆ ಸತ್ಯ. ಈಗ ವಿಗ್ರಹ ರೂಪದಲ್ಲಿ ಪೂಜೆ ಮಾಡ್ಬಾರ್ದು, ಅವರೆಲ್ಲ ತಪ್ಪು. ನಿಜವಾಗ್ಲೂ ಮಹಾಕಾಳಿ ನೀವು ಆಗಿದ್ರೆ, ಮಹಾಕಾಳಿ ನೀವು ಇವ್ರ ಮೈ ಮೇಲೆ ಬಂದಿದ್ರೆ, ಈ ವರ್ಷ ಬರಗಾಲ ಬಂದಿದೆ. ಯಾಕೆ? ಮಳೆ ಜರುಗಿಸುತ್ತಾ ಇರುವವರೇ ನಾವುಗಳಲ್ಲವೇ? ಕಾರಣವೇನೆಂದರೆ ವಿನಾಶವನ್ನು ಜರುಗಿಸಲೇಬೇಕಾಗಿ. ಈ ನಿಜವಾದ ಮಹಾಕಾಳಿ ಆಗಿದ್ರೆ ನನ್ನ ಮೈ ಮೇಲೆ ಯಾಕೆ ಬರಲ್ಲ? ನಿನ್ನ ದೇಹವನ್ನು ಒಪ್ಪುವಂತೆ ತಿಳಿಸ್ತಾ ಇರುವೆಯಾ? ಸಾಧ್ಯವೇ ಇಲ್ಲ. ಒಬ್ಬ ಅಲ್ಪ ಮಾನವ, ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ನಿನ್ನ ದೇಹವನ್ನು ಒಕ್ಕಲಾಗ್ಲಿಲ್ಲ ಅಂದ್ರೆ ಅದು ಒಕ್ಕಲಾರಿ, ಅದು ಸುಳ್ಳು ಅಂತ ನಾನು ಒಕ್ಕಲಾರಿ. ನನ್ನ ಮೈ ಮೇಲೆ ಬರ್ರಿ, ಒಕ್ಕಲಾರಿ, ಮೈ ಮೇಲೆ ಬರ್ರಿ. ಒಕ್ಕಲಾರಿ. ಶ್ರೀನಿವಾಸ್ ಅವರು ಲ್ಯಾಂಡ್ ಡೆವಲಪರ್ಸ್ ಮಾಡ್ತಾ ಇದ್ದಾರೆ. ಒಬ್ಬ ಕಾಳಿ ಅವರ ಮೈ ಮೇಲೆ ಇದ್ಮೇಲೆ ಲ್ಯಾಂಡ್ ಡೆವಲಪರ್ಸ್ ಬೇಕಿಲ್ಲ. ಹಿಂಗಂದ್ರೆ ದುಡ್ಡು ಬಂದ್ಬಿಡುತ್ತೆ, ಹಿಂಗಂದ್ರೆ ಎಲ್ಲ ಆಗುತ್ತೆ. ಯಾಕೆ ಲ್ಯಾಂಡ್ ಡೆವಲಪರ್ಸ್ ಮಾಡ್ಬೇಕು? ತಿಳಿಸಲ್ಲಿ ತಿಳಿಸಲ್ಲಿ ರಾಜ ಸುಯೋಧನನಿದ್ದನಲ್ಲವೇ? ಅವನ ವಂಶವೇ ರಾಜ ಮಧುಸೂದನನು, ಅವನ ವಂಶವೇ ರಾಜ ವಿಕ್ರಮಾದಿತ್ಯನು, ಅವನ ವಂಶವೇ ನೀನು ಅಪೇಕ್ಷಿಸಿದಲ್ಲವೇ ಮುನಿಶಾಮಪ್ಪ ಎಂದು. ಅವನು ಸಹ ಅವನ ವಂಶವೇ. ಅದರ ನಂತರ ರಾಸಪ್ಪನು ಅವನ ವಂಶವೇ. ಅವನ ನಂತರ ಮುನಿಯಪ್ಪನು ಅವನ ವಂಶವೇ. ಮುನಿಯಪ್ಪನ ನಂತರ ರಾಜ ಶ್ರೀನಿವಾಸ ಸನ್ನಿಧಿ ಅವನ ವಂಶವೇ. ಅಂದರೆ ವಂಶವು ಒಂದೇ. ತಿಳಿದುಕೋ, ತಿಳಿಸಿಕೊಡುವೆ. ವಂಶವು ಒಂದೇ ಅಂದರೆ ರಾಜವಂಶವೆಂದು. ಆ ರಾಜವಂಶದಲ್ಲಿಯೇ ತಿಳಿದುಕೋ, ರಾಜವಂಶದಲ್ಲಿಯೇ ನನ್ನ ಭಕ್ತನಾಗಿದ್ದವನು ಜನ್ಮವನ್ನು ಪಡೆದುಕೊಳ್ಳುವುದು. ಆ ಜನ್ಮವನ್ನು ಪಡೆದುಕೊಳ್ಳುವ ಸಮಯದಲ್ಲಿ ಅವನ ದೇಹವನ್ನು ಒಕ್ಕುವುದು. ತಿಳಿಯಿತಲ್ಲವೇ? ಅಲ್ಲ, ಈಗ ನಾನೊಬ್ಬ ಮಾನವನಾಗಿ ಕೇಳ್ತೇನೆ. ಶ್ರೀನಿವಾಸ್ ಅವರು ಮುನಿಯಪ್ಪರ ಮಗ. ಮುನಿಯಪ್ಪರಪ್ಪ ರಾಸಪ್ಪ, ರಾಸಪ್ಪರಪ್ಪ ಮುನಿಶಾಮಪ್ಪ. ಈ ಮೂರು ತಲೆಮಾರಿನಲ್ಲಿ ಶ್ರೀನಿವಾಸ್ ಅವರು ಹುಟ್ಟಿದ್ದಾರೆ. ಅವರು ವಂಶ ಬಂದಿದೆ. ವಾಟ್ ಅಬೌಟ್ ವಿಕ್ರಮಾದಿತ್ಯ, ಸುಯೋಧನ, ಇವೆಲ್ಲ ವಿಕ್ರಮ. ಹಾಗಾದ್ರೆ ಇವರು ಆ ಮೂರು ತಲೆಮಾರು ಅಂತ ಹೀಗೆ ಹೇಳ್ತಾ ಇದ್ರಿ. ಈಗ ಇದು 3 ಪ್ಲಸ್ ಅದು 3 ಆದ್ಮೇಲೆ 6 ತಲೆಮಾರು ಆಗೋಯ್ತಲ್ಲ. ನಾನು ತಿಳಿಸುವುದನ್ನು ಸರಿಯಾಗಿ ಅರಿಯಬೇಕು 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 ತಿಳಿದುಕೋ, ತಿಳಿದುಕೋ, ಅರಿಯಬೇಕು. ಸ್ಪಷ್ಟವಾಗಿಯೇ ತಿಳಿಸಿಕೊಡುವೆ. ಏತಕ್ಕಂದ್ರೆ ಮಾನವರಲ್ಲವೇ? ಮಾನವರಾದ್ದರಿಂದ ಸ್ಪಷ್ಟವಾಗಿಯೇ ನಾನು ತಿಳಿಸಿಕೊಡಬೇಕಾಗಿರೋದು. ಆ ಕಾರಣದಿಂದಲೇ ಸ್ಪಷ್ಟವಾಗಿಯೇ ತಿಳಿಸಿಕೊಡುವೆ. ಅಂದರೆ ತಿಳಿದುಕೋ, ರಾಜ ಸುಯೋಧನದ ವಂಶವೇ ರಾಜ ಮಧುಸೂದನ. ಅಂದರೆ ನಾನು ಯಾವ ಜನ್ಮವನ್ನು ಒಕ್ಕಿದೆನೋ ಆ ಜನ್ಮದ ನಾಮವು ರಾಜ ಸುಯೋಧನನೆಂದು. ನಂತರ ಜನ್ಮವನ್ನು ರಾಜ ಸುಯೋಧನನು ಜನ್ಮವನ್ನು ಪಡೆದುಕೊಂಡನಲ್ಲವೇ, ಮರು ಜನ್ಮವನ್ನು ರಾಜ ಮಧುಸೂದನನಾಗಿ ಜನ್ಮವನ್ನು ಪಡೆದುಕೊಂಡನು. ಅಂದರೆ 2ನೆಯ ಜನ್ಮವೆಂದು ತಿಳಿಯತಕ್ಕದ್ದು. ತಿಳಿಯಿತು. ಅವನ ದೇಹವನ್ನು ಒಕ್ಕಿದು 2ನೇ ಜನ್ಮವೆಂದು ತಿಳಿದುಕೊಳ್ಳ. ಮಧುಸೂದನ ಹೆಂಗ್ ಸತ್ತೋದ್ರು? ಮಧುಸೂದನನು ಹೇಗೆ ಸತ್ತೋದು? ಆತನಾದ್ರು ಯಾವ ರೀತಿಯಾಗಿ ಕಾಲವಾದನೆಂದೇ ರಾಜ ಮಧುಸೂದನನು ತಿಳಿದುಕೋ. ರಾಜ ಮಧುಸೂದನ ರಾಜನಾಗಿ ಆಳ್ವಿಕೆ ಜರುಗಿಸುತ್ತಾ ಇದ್ದನು. ಆಳ್ವಿಕೆ ಜರುಗಿಸುತ್ತಾ ಇದ್ದಂತಹ ಸಮಯದಲ್ಲಿ ರಾಜ ಮಧುಸೂದನನಿಗೆ ಅಂದರೆ ವೃದ್ಧಾಪ್ಯವು ಸಮೀಪಿಸಿತು. ವೃದ್ಧಾಪ್ಯವು ಸಮೀಪಿಸಿದ ನಂತರ ತಿಳಿದುಕೋ, ವೃದ್ಧಾಪ್ಯವು ಸಮೀಪಿಸಿದ ನಂತರ ರಾಜ ಮಧುಸೂದನ ಅಂದರೆ ಕಾಲವಾಗುವ ಒಂದು ಕ್ಷಣ ಮೊದಲೇ ಅವನ ದೇಹವನ್ನು ತೊರೆದು ಬಿಟ್ಟ ನಂತರ ರಾಜ ಮಧುಸೂದನನ್ ಅಂದರೆ ನಿರ್ಜೀವವಾದನು. ಯಾವ ರೀತಿಯಾಗಿ ನಿರ್ಜೀವವಾದನೆಂದರೆ
ವೃದ್ಧಾಪವು ಸಮೀಪಿಸಿತಲ್ಲವೇ? ವೃದ್ಧಾಪವು ಸಮೀಪಿಸಿದಾಗ ಕಾಲವಾಗಲೇಬೇಕಲ್ಲವೇ? ಆ ರೀತಿಯಾಗಿ ಆ ಜನ್ಮದಲ್ಲಿ ಅಂದರೆ ನಿರ್ಜೀವವಾಗಿ ವಿಕ್ರಮಾದಿತ್ಯನ ಮೇಲೆ ಮೊದಲು ದಾಳಿ ಮಾಡಿದ ರಾಜನ ಹೆಸರು ತಿಳಿಸಲೇಬೇಕು. ತಿಳಿದುಕೋ, ರಾಜ ವಿಕ್ರಮಾದಿತ್ಯನು ಅಂದರೆ ರಾಜ ವಿಕ್ರಮಾದಿತ್ಯನು ಜರುಗಿಸಿದ ಮೊದಲ ಯುದ್ಧವನ್ನು ತಿಳಿಸಿಕೊಡುವೆ. ಏಕೆಂದರೆ ರಾಜ ವಿಕ್ರಮಾದಿತ್ಯನು ಅಂದರೆ ರಾಜನಾಗಿ ಯುದ್ಧವನ್ನು ಜರುಗಿಸಲಿಲ್ಲ. ತಿಳಿದುಕೋ, ರಾಜನಾಗಿ ಯುದ್ಧವನ್ನು ಜರುಗಿಸಲಿಲ್ಲ. ಏಕೆಂದರೆ ರಾಜ ವಿಕ್ರಮಾದಿತ್ಯನು ಜನ್ಮವನ್ನು ಪಡೆದುಕೊಂಡದ್ದ ಅರಣ್ಯದಲ್ಲಿ, ಅರಣ್ಯವಾಸಿಯಾಗಿಯೇ ಬೆಳೆದನು. ತಿಳಿದುಕೋ, ಅರಣ್ಯವಾಸಿಯಾಗಿಯೇ ಬೆಳೆದು ನಂತರ ತನ್ನ ರಾಜ್ಯವನ್ನು ಅಂದರೆ ತನ್ನ ಜನಕನ ರಾಜ್ಯವನ್ನು ಯಾರು ಕಸಿದುಕೊಂಡಿದ್ದರಲ್ಲವೇ ಯಾರೆಂದು ಸಹ ತಿಳಿಸಿಕೊಡುವೆ. ತನ್ನ ಜನಕನ ರಾಜ್ಯವನ್ನು ಕಸಿದುಕೊಂಡವರು ಶಾಕ ಎಂಬ ರಾಜನು. ಅವನು ಈಗ ಅದೆಲ್ಲ ಬಿಟ್ಬಿಡೋಣ. ಪ್ರಶ್ನೆಯನ್ನು ನೀನೇ ಅಲ್ಲವೇ ಇಟ್ಟದ್ದು? ಈಗ ಉತ್ತರವನ್ನು ನೀಡುವ ಸಮಯದಲ್ಲಿ ಅದೆಲ್ಲವನ್ನು ತೊರೆಯು ಎಂದು ತಿಳಿಸಿದರೆ ಯಾವ ರೀತಿಯಾಗಿ ನಾನು ಉತ್ತರವನ್ನು ನೀಡಲೇಬೇಕಲ್ಲವೇ? ತಿಳಿದುಕೋ, ನಾನು ಉತ್ತರವನ್ನು ನೀಡಿದ ನಂತರ ಮರು ಪ್ರಶ್ನೆಯನ್ನು ಇಡು. ಪ್ರಶ್ನೆಗೆ ಉತ್ತರಿಸುವೆ. ನಾನು ಈಗ ಉತ್ತರವನ್ನು ನೀಡಲೇಬೇಕು. ಏಕೆಂದ್ರೆ ಪ್ರಶ್ನೆಯು ಉತ್ತರವು ಅಪೂರ್ಣವಾಗಿರಕೂಡದು. ಹಾಗಾದ್ರೆ ಕಂಪ್ಲೀಟ್ ಮಾಡು. ಪ್ರಶ್ನೆ ಇಟ್ಟಿರುವೆ, ಉತ್ತರವನ್ನು ನೀಡಿ ಬಿಡುವೆ. ನಂತರ ಮರು ಪ್ರಶ್ನೆ ಇಡು, ಉತ್ತರವನ್ನು ನಾನು ನೀಡುವೆ. ತಿಳಿಯಿತು. ನಂತರ ಏನು ಜರುಗಿತೆಂದರೆ ರಾಜ ವಿಕ್ರಮಾದಿತ್ಯನು ಅಂದರೆ ಅರಣ್ಯವಾಸಿಯಾಗಿದ್ದನಲ್ಲವೇ? ಆ ಸಮಯದಲ್ಲಿ ತನ್ನ ಜನಕನ ರಾಜ್ಯವನ್ನು ಕಸಿದುಕೊಂಡಿದ್ದನಲ್ಲವೇ? ಶಾಕ ಎಂಬ ರಾಜನು ಅವನನ್ನು ಅವನ ವಿರುದ್ಧವೇ ಅರಣ್ಯವಾಸಿಯಾಗಿದ್ದೆ ಯುದ್ಧವನ್ನು ಸಾರಿದ ನಂತರ ಯುದ್ಧದಲ್ಲಿ ಅರಣ್ಯವಾಸಿಯಾಗಿದ್ದವನು ಯಾವ ರೀತಿಯಾಗಿ ಯುದ್ಧವನ್ನು ಜಯಿಸಿದನು ಎಂಬುದು ಸಹ ತಿಳಿಸಿಕೊಡುವೆ. ಏಕೆಂದ್ರೆ ತಿಳಿಸಬೇಕು. ರಾಜ ವಿಕ್ರಮಾದಿತ್ಯನು ತನ್ನ ಮೊದಲ ಯುದ್ಧವನ್ನು ಯಾವ ರೀತಿಯಾಗಿ ಜಯಿಸಿದನು ಎಂಬುದನ್ನು ತಿಳಿಸಲೇಬೇಕಲ್ಲವೇ? ಮಂದಿಯು ತಿಳಿದುಕೊಳ್ಳಲಿ. ತಿಳಿಸಲೇ ರಾಜ ವಿಕ್ರಮಾದಿತ್ಯನು ಅಂದರೆ ಅರಣ್ಯವಾಸಿಯಾಗಿದ್ದು ತನ್ನ ಮೊದಲ ಯುದ್ಧವನ್ನು ಸಾರಿದಾಗ ತನ್ನಲ್ಲಿ ರಾಜನಿಗೆ ಇರುವಂತಹ ಯಾವ ರೀತಿಯ ಶಸ್ತ್ರಾಸ್ತ್ರಗಳು ಇರಲಿಲ್ಲ. ಆ ಸಮಯದಲ್ಲಿ ಶಸ್ತ್ರಾಸ್ತ್ರಗಳೆಂದರೆ ರಾಜರುಗಳು ಉಪಯೋಗಿಸುವ ಶಸ್ತ್ರಾಸ್ತ್ರಗಳು ಅವು ಯಾವು ಸಹ ರಾಜನ ಬಳಿ ಇರಲಿಲ್ಲ, ಅಂದರೆ ವಿಕ್ರಮಾದಿತ್ಯನ ಬಳಿ ಇರಲಿಲ್ಲ. ಆ ಸಮಯದಲ್ಲಿ ತಿಳಿದುಕೋ, ರಾಜ ವಿಕ್ರಮಾದಿತ್ಯನು ಅರಣ್ಯವಾಸಿಯಾಗಿದ್ದುಕೊಂಡೆ ಅರಣ್ಯದಲ್ಲಿ ದೊರಕುವ ಎಲ್ಲವನ್ನು ತನ್ನ ಶಸ್ತ್ರಗಳನ್ನಾಗಿ ಮಾರ್ಪಾಟಿಸಿಕೊಂಡ ನಂತರ ಯುದ್ಧವನ್ನು ಸಾರಿದಾಗ ಶಾಕ ಎಂಬ ರಾಜನ ಸೈನ್ಯವು ತಿಳಿದುಕೋ, ಸೈನ್ಯವು ಬಹಳಷ್ಟು ಇತ್ತು. ಆಗ ಆ ಸೈನ್ಯಕ್ಕೆ ಹೋಲಿಸಿದರೆ ರಾಜ ವಿಕ್ರಮಾದಿತ್ಯನ ಸೈನ್ಯವು ಅಲ್ಪವಾದ್ದರಿಂದ ಆ ಸೈನ್ಯವನ್ನು ಕಂಡೊಡನೆ ಯುದ್ಧವನ್ನು ಗೆಲ್ಲುವಲು ಸಾಧ್ಯವಿಲ್ಲವಲ್ಲವೇ? ಏನು ಜರುಗಿಸುವುದು ಎಂದು ವಿಕ್ರಮಾದಿತ್ಯನು ಚಿಂತಿಸುವ ಸಮಯದಲ್ಲಿ ಆಗಲೇ ಅರಣ್ಯವಾಸಿ ಅಲ್ಲವೇ? ಆಗಲೇ ಯುದ್ಧವನ್ನು ಗೆಲ್ಲುವುದಕ್ಕಾಗಿ ಆಗಲೇ ತಂತ್ರವನ್ನು ಹೂಡಿದನು. ಯಾವ ರೀತಿಯ ತಂತ್ರವೆಂದರೆ ಅರಣ್ಯವಾಸಿಯಾಗಿದ್ದಂತಹ ಸಮಯದಲ್ಲಿ ಅರಣ್ಯವಾಸಿಗೆ ಅರಣ್ಯದಲ್ಲಿ ದೊರಕುವ ಎಲ್ಲವನ್ನು ಯಾವ ರೀತಿಯಾಗಿ ಉಪಯೋಗಿಸಬೇಕೆಂದು ತಿಳಿದಿರುವುದಲ್ಲವೇ? ತಿಳಿದಿದ್ದ ಕಾರಣ ಅರಣ್ಯವಾಸಿ ಆಗಿದ್ದನಲ್ಲವೇ? ಆ ಸಮಯದಲ್ಲಿ ಅರಣ್ಯದಲ್ಲಿ ದೊರಕುವ ಎಲ್ಲವನ್ನು ಯಾವ ರೀತಿಯಾಗಿ ಉಪಯೋಗಿಸಬಹುದೆಂದು ತಿಳಿದಿದ್ದ ಕಾರಣ ಅರಣ್ಯದಲ್ಲಿ ದೊರಕುವ ನೀವುಗಳು ಜೇನು ಎಂದು ತಿನ್ನುವಿರಲ್ಲವೇ? ಆ ಜೇನಿನ ಶೇಖರಿಸುವ ಜೀವಿಗಳಿರುವವಲ್ಲವೇ? ಆ ಜೀವಿಗಳ ತಂತ್ರವನ್ನು ಹೂಡಿದ ನಂತರ ಆ ಜೀವಿಗಳನ್ನು ಸೈನ್ಯದ ಮೇಲೆ ಪ್ರಯೋಗಿಸಿದನು. ಆ ಸಮಯದಲ್ಲಿ ಆ ಜೀವಿಗಳ ಕಾಟವು ತಾಳಲಾರದೆ ಸೈನ್ಯವು ಒಂದು ರೀತಿಯಾಗಿ ವಿಚಲಿತಗೊಂಡಾಗ
ವಿಚಲಿತಗೊಂಡಾಗ ರಾಜ ವಿಕ್ರಮಾದಿತ್ಯನ ಅಂದರ ರಾಜನನ್ನು ಅಂದರ ಶಾಖ ಎಂಬ ರಾಜನನ್ನು ಒಂದೇ ಕ್ಷಣದಲ್ಲಿ ಮಾಡಿಸಿದ ನಂತರ ರಾಜನಿಲ್ಲದ ಸೈನ್ಯವು ಯುದ್ಧವನ್ನು ಸಾರುವುದು ಇಲ್ಲವಲ್ಲವೇ? ಆಗ ಸೈನ್ಯವು ಯುದ್ಧವನ್ನು ಸಾರದೆ ರಾಜ ವಿಕ್ರಮಾದಿತ್ಯನಲ್ಲಿ ಶರಣಾಯಿತು. ಶರಣಾದ ನಂತರ ತನ್ನ ಮೊದಲ ವಿಜಯವನ್ನು ಪಡೆದುಕೊಂಡ ನಂತರ ತನ್ನ ಜನಕನ ರಾಜ್ಯವನ್ನು ತಾನು ರಾಜನಾಗಿ ಸಿಂಹಾಸನವನ್ನು ಅಂದರೆ ಸಿಂಹಾಸನಾಧಿಪತಿಯಾದನು. ತಿಳಿಯಿತು. ಆ ಶ್ರೀನಿವಾಸ್ ಅವರು ಈಗ ಕಲಿಯುಗದ ಶ್ರೀನಿವಾಸ್ ಪದವಿ ಮಾಡಿದ್ದು ಯಾವುದು? ತಿಳಿಸಲೇಬೇಕಲ್ಲವೇ? ತಿಳಿಸುವೆ. ಆದರೂ ಅಂದರೆ ರಾಜ ಶ್ರೀನಿವಾಸ ಸನ್ನಿಧಿ ಯಾವ ಅಂದರೆ ಒಂದು ರೀತಿಯಾಗಿ ಪರಿಣಿತಿಯನ್ನು ಪಡೆದುಕೊಂಡಿರುವನೆಂದಲ್ಲವೇ? ತಿಳಿಸಿಕೊಡುವೆ. ಅಂದರೆ ರಾಜ ಶ್ರೀನಿವಾಸ ಸನ್ನಿಧಿ ಮತ್ತೊಂದು ಪದವಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಸಿದ್ಧನಾಗಿದ್ದರು. ಆದರೆ ಆ ಪದವಿಯನ್ನು ಪಡೆದ ಹಾಗೆ ತಡೆದದ್ದು ನಾನೇ. ತಿಳಿದುಕೋ. ಏಕೆಂದರೆ ಆ ಪದವಿಯನ್ನು ಪಡೆದುಕೊಂಡಿದ್ದರೆ ಅವನು ಜರುಗಿಸಬೇಕಾಗಿರುವ ಮತ್ತಷ್ಟು ಕಾರ್ಯಗಳಿತ್ತು. ಆ ಪದವಿಯನ್ನು ಪಡೆದುಕೊಳ್ಳದ ಹಾಗೆ ತಡೆದ ನಂತರ ಹಲವಾರು ವರ್ಷಗಳ ತನಕ ಪದವಿಯ ಯಾವ ರೀತಿಯಾಗಿ ಆ ಪದವಿಯನ್ನೇ ಪಡೆದುಕೊಳ್ಳಬೇಕೆಂದು ಹಲವಾರು ವರ್ಷಗಳ ತನಕ ಕಾದನು. ನಂತರ ಮತ್ತೊಂದು ಪದವಿಯನ್ನು ಪಡೆದುಕೊಂಡು ಪದವಿ ಏನೆಂದು ತಿಳಿಸಿಬಿಡಲಿ. ತಿಳಿಸುವೆ ಕೇಳು. ಅಂದರೆ ಆ ನಾಮವನ್ನು ರಾಜ ಶ್ರೀನಿವಾಸ ಸನ್ನಿಧಿಯಾಗೆ ತಿಳಿಸಲು ಸಾಧ್ಯ. ಏಕೆಂದರೆ ನಾನು ಆ ಪದವಿಯ ನಾಮವನ್ನು ಅರಿಯಲಾರೆ. ಆ ಕಾರಣದಿಂದಲೇ ರಾಜ ಶ್ರೀನಿವಾಸ ಸನ್ನಿಧಿಯಾಗಿ ಆ ಪದವಿಯ ನಾಮವನ್ನು ತಿಳಿಸಿಬಿಡಿ. ತಿಳಿಸಲಿ. ತಿಳಿಸುವೆ ಕೇಳು. ನಂದು BBM ಆಗಿದೆ, ನಂತರ MBA ಆಗಿದೆ. ತಿಳಿಯಿತು. BBM MBA ಮಾಡಿದ್ಮೇಲೆ ರಾಜ ವಿಕ್ರಮಾದಿತ್ಯನ ಇವೆಲ್ಲ ಪುಸ್ತಕಗಳನ್ನ ಶ್ರೀನಿವಾಸರು ಓದಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ನಾನು ನುಡಿದ ವಿಚಾರಗಳೆಲ್ಲವೂ ಎಲ್ಲಿಯೂ ದೊರಕುವುದಿಲ್ಲ. ಪ್ರಯತ್ನಿಸಿ ನೋಡು. ದೊರಕುವುದಾದರೆ ಪ್ರಯತ್ನಿಸಿ ನೋಡು. ನಾನು ತಿಳಿಸಿರತಕ್ಕಂತ ವಿಚಾರಗಳು ಎಲ್ಲಿಯೂ ಲಭ್ಯವಿಲ್ಲ. ಯಾಕೆ ಶ್ರೀನಿವಾಸ ಅವ್ರನ್ನ ಮದುವೆ ಮಾಡಿಸೋಕೆ ಅವಕಾಶ ಕೊಡಲಿಲ್ಲ? ಮರುಪ್ರಶ್ನೆ ಅಂದರೆ ರಾಜ ಶ್ರೀನಿವಾಸ ಸನ್ನಿಧಿಯ ವಿವಾಹ ಎಂದು ಜರುಗುವುದೆಂದಲ್ಲವೇ? ಜರಗಲೇಬೇಕಿರುವುದು, ಜರಗಿಸಿಯೇ ತೀರುವೆ. ತಿಳಿದುಕೋ. ರಾಜ ಶ್ರೀನಿವಾಸ ಸನ್ನಿಧಿ ವಿವಾಹವನ್ನು ಜರುಗಿಸುವುದು ನಾನೇ. ಗಾಂಧರ್ವ ವಿಧಿಯಲ್ಲ? ಸಾಧ್ಯವಿಲ್ಲ. ಯಾವ ರೀತಿಯಲ್ಲಿ? ದೇವರುಗಳ ರೀತಿಯಲ್ಲಿ ಜರುಗಿಸುವೆ. ತಿಳಿಯಿತು. ಮಾನವರಾಗಿ ಅಲ್ಲ. ಮಾನವರಾಗಿ ಜರುಗಿಸುವುದಿಲ್ಲ, ದೇವರುಗಳ ರೀತಿಯಲ್ಲಿ ಜರುಗಿಸುವೆ. ಅವರು ಮದುವೆ ಆದರೂ ದೇವರಾಗಿರ್ತಾರ? ತಿಳಿದುಕೋ. ಮಹಾರಾಜನಾಗಿರುವ ರಾಜ ಶ್ರೀನಿವಾಸ ಸನ್ನಿಧಿಯು ಮಹಾರಾಣಿಯನ್ನೇ ವರಿಸುವನು. ಮಹಾರಾಣಿಯು ಸಹ ಸಿದ್ಧರಾಗಿರುವರು. ತಿಳಿದುಕೋ. ಮಹಾರಾಣಿಯು ಸಹ ಸಿದ್ಧರಾಗಿರುವರು. ಅಂದರೆ ಮಹಾರಾಣಿ ಸಿದ್ಧಗೊಂಡಿದ್ದರು ಸಹ ತಿಳಿದುಕೋ. ಮಹಾರಾಣಿ ಸಿದ್ಧಗೊಂಡಿದ್ದರು ಸಹ ಮಹಾರಾಣಿಯ ನಾಮವನ್ನು ಈಗ ತಿಳಿಸಲಾರೆ. ಕಾರಣವಿರುವುದು ಏಕೆಂದ್ರೆ ತಿಳಿಸಬಲ್ಲೆ. ತಿಳಿಸಿದರೆ ಅಂದರೆ ತಿಳಿದುಕೋ. ತಿಳಿಸಬಹುದು, ಆದರೆ ತಿಳಿಸುವುದಿಲ್ಲ. ಕಾರಣವೇನೆಂದರೆ ಮಹಾರಾಣಿಯ ನಾಮವನ್ನು ತಿಳಿಸಿಬಿಟ್ಟರೆ ಮಹಾರಾಣಿಯು ನೀವುಗಳು ಚಿಂತಿಸುವ ರೀತಿಯಲ್ಲಿ ಈ ಸ್ಥಳದಲ್ಲಿ ಇಲ್ಲ. ಈ ಸ್ಥಳದಲ್ಲೇ ಇರದ ಕಾರಣ ಮತ್ತೊಂದು ಸ್ಥಳದಲ್ಲಿ ಇರುವ ಅವರು ಇರುವ ಸ್ಥಳವನ್ನು ಸಹ ರಕ್ಷಿಸುತ್ತಾ ಇರೋದು ರಾಜ ಶ್ರೀನಿವಾಸ ಸನ್ನಿಧಿಯ ರಕ್ಷಿಸುತ್ತಾ ಇರೋದು.
ಕಾರಣವೇನೆಂದರೆ ಆ ಸ್ಥಳದಲ್ಲಿ ಆ ಸ್ಥಳದಲ್ಲಿ ಜರುಗುತ್ತಾ ಇರುವ ಕಾರ್ಯಗಳು ಹಲವಾರು ಕಾರ್ಯಗಳು, ಅಂದರೆ ನಾಶಪಡಿಸುವ ಕಾರ್ಯಗಳು ಜರುಗುತ್ತಾ ಇರುವವು. ನಾಶಪಡಿಸುವ ಕಾರ್ಯಗಳು ಜರುಗುತ್ತಾ ಇರುವ ಕಾರಣ ಆ ಸ್ಥಳವನ್ನು ಸಹ ರಕ್ಷಿಸುತ್ತಾ ಇರುವರು ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ. ಆದ ಕಾರಣ ಆ ಸ್ಥಳದ ನಾಮವನ್ನು ತಿಳಿಸಲಾರೆ. Okay. ಯಾಕೆ ಮಹಾಕಾಳಿ 3 ಸರಿ ಪದೇ ಪದೇ ಒಂದೇ ಪಾದವನ್ನ 3 ಸರಿ 4 ಸರಿ ಮಹಾಕಾಳಿ ಮಾತಾಡಲ್ಲ? ಈ ಮಹಾಕಾಳಿ ಯಾಕೆ ಮಾತಾಡ್ತಾ? ತಿಳಿದುಕೋ. ಏತಕ್ಕಾಗಿ ಅಂದರೆ ತಿಳಿಸುವ ಸಮಯದಲ್ಲಿ ತಿಳಿಸುವ ಸಮಯದಲ್ಲಿ ಪುನಃ 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 ತಿಳಿಸುವುದನ್ನೇ ತಿಳಿಸುವ ಎಂದಲ್ಲವೇ? ತಿಳಿದುಕೋ. ಮಾನವರ ರೀತಿಯಲ್ಲಿ ಮಾತನಾಡಲು ಸಾಧ್ಯವಿಲ್ಲ. ದೇವರುಗಳ ರೀತಿಯಲ್ಲಿಯೇ ಮಾತನಾಡುವುದು. ದೇವರುಗಳ ರೀತಿಯಲ್ಲಿ ತಿಳಿದುಕೋ. ಉತ್ತರವನ್ನು ನೀಡುತ್ತಾರೆ. ಸರಿ ಮಾತಾಡಲ್ಲ. ತಿಳಿದುಕೋ. ತಿಳಿದುಕೋ. ಉತ್ತರವನ್ನು ನೀಡುವೆ. ಹೇಳಿ. ಏತಕ್ಕಾಗಿ ಅಂದರೆ ಪುನಃ 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 ತಿಳಿಸಿ ನುಡಿಯುತ್ತಾ ಇರುವೆ ಎಂದರೆ ತಿಳಿದುಕೋ. ಅಂದರೆ ಮಾನವನಾಗಿ ನುಡಿಯುವಂತಾಗಿದ್ದರೆ ಅಂದರೆ ಒಮ್ಮೆಲೆ ತಿಳಿಸುತ್ತಾ ಇದ್ದಿಲ್ಲ. ದೇವರಾಗಿ ನುಡಿಯುತ್ತಾ ಇರುವ ಕಾರಣ ಅಂದರೆ ನುಡಿಯು ಸಹ ದೇವರುಗಳ ರೀತಿಯಲ್ಲಿಯೇ ನುಡಿಯಿರುವುದು. ಅಂದರೆ ಇಲ್ಲಿಯ ತನಕ ಮಾನವರಾಗಿರುವ ನೀವುಗಳು ದೇವರ ನುಡಿಯನ್ನು ಎಂದಾದರೂ ಕೇಳಿರಲು ಸಾಧ್ಯವಿರುವುದು ಇಲ್ಲವಲ್ಲವೇ? ಆ ಕಾರಣದಿಂದಲೇ ಏತಕ್ಕಾಗಿ ಮಹಾಕಾಳಿ ಪುನಃ 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 ಅಂದರೆ ತಿಳಿಸುವುದನ್ನೇ ತಿಳಿಸುವರೆಂದು ಪ್ರಶ್ನೆಯನ್ನು ಇಟ್ಟಿರುವೆ. ಮಹಾಕಾಳಿ ಮನುಷ್ಯರ ಮೈ ಮೇಲೆ ಆ ಕಡೆ ಈ ಕಡೆ ಎಲ್ಲಾ ಕಡೆ ಬರ್ತಾಳೆ, ಏಕಕಾಲದಲ್ಲಿ ಬರ್ತಾಳೆ. ಅವ್ರು ಮಾತಾಡ್ಬೇಕಾದ್ರೆ ಒಂದೇ ಸರಿ ಮಹಾಕಾಳಿ ಶ್ರೀನಿವಾಸ ಮೈ ಮೇಲೆ ಯಾಕೆ 3-4 ಸರಿ? ತಿಳಿಸುವೆ ಕೇಳು. ಅಂದರೆ ಮಹಾಕಾಳಿ ಆದ ನಾನು ಯಾರ ದೇಹವನ್ನು ಒಕ್ಕುವುದಿಲ್ಲ. ತಿಳಿದುಕೋ. ಶ್ರೀನಿವಾಸ ಮೈಯನ್ನು ಒಕ್ಕಿದೆಯಲ್ಲ. ತಿಳಿದುಕೋ. ಯಾರ ದೇಹವನ್ನು ಒಕ್ಕುವುದಿಲ್ಲ. ನನ್ನ ಭಕ್ತನಾಗಿದ್ದಂತಹ ಹಿಂದೆ ನನ್ನ ಭಕ್ತನಾಗಿದ್ದಂತಹ ಅವನ ದೇಹವನ್ನು ಮಾತ್ರವೇ ಒಕ್ಕುವುದೆಂದರೆ ಅವನ ದೇಹದಲ್ಲಿಯೇ ಇರುವುದೆಂದು. ನೀವುಗಳಿಗಿರುವ ಪ್ರಶ್ನೆ ಏನೆಂದರೆ ಮಹಾಕಾಳಿಯು ಅಂದರೆ ಅನ್ಯರ ದೇಹವನ್ನು ಸಹ ಒಕ್ಕುವರೆಂದು. ಒಕ್ಕುವರು. ನನಗೆ ಒಕ್ಕುವರು ತಿಳಿಯಲು ಸಾಧ್ಯವೇ ಇಲ್ಲ. ಏಕೆಂದರೆ ಮಹಾಕಾಳಿಯನ್ನು ಪೂಜಿಸುವವನು ನನ್ನ ಭಕ್ತನಾಗಿದ್ದವನು ಈಗ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ಆಗಿದ್ದವನು ಒಬ್ಬನೇ. ಮತ್ಯಾರು ಸಹ ಮಹಾಕಾಳಿಯನ್ನು ಪೂಜಿಸಲು ಸಾಧ್ಯವೇ ಇಲ್ಲ. ತಿಳಿಸುವೆ ಕೇಳು. ನೀವುಗಳು ತಿಳಿದುಕೊಂಡಿರುವ ಹಾಗೆ ಮಹಾಕಾಳಿ ವಿಗ್ರಹ ರೂಪದಲ್ಲಿ ಪೂಜಿಸಲು ಸಾಧ್ಯವೇ ಇಲ್ಲ. ವಿಗ್ರಹ ರೂಪದಲ್ಲಿ ಸಾಧ್ಯವೇ ಇಲ್ಲ. ತಿಳಿದುಕೋ. ಆ ವಿಗ್ರಹದಲ್ಲಿ ಮಹಾಕಾಳಿಯನ್ನು ಆಹ್ವಾನಿಸಲು ಸಾಧ್ಯವಿಲ್ಲ. ಅವ್ರು ಪೂಜೆ ಮಾಡ್ತಾರೆ, ತಪ್ಪು. ಮಹಾಕಾಳಿಯನ್ನು ಪೂಜಿಸಲು ಸಾಧ್ಯವೇ ಇಲ್ಲ. ಅವರೆಲ್ಲ ಮಾಡ್ತಾ ಇದ್ದಾರೆ. ಮಹಾಕಾಳಿ ಚಾಮುಂಡಿ ಹಿಂಗೆಲ್ಲ ದೇವಸ್ಥಾನ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಮಹಾಕಾಳಿಯನ್ನು ಮಾತ್ರವೇ ನಾನು ತಿಳಿಸುತ್ತಾ ಇರುವೆ. ಅನ್ಯ ದೇವರುಗಳ ವಿಚಾರವನ್ನು ತಿಳಿಸುತ್ತಾ ಇಲ್ಲ. ಏಕೆಂದ್ರೆ ಮಹಾಕಾಳಿಯನ್ನು ಪೂಜಿಸಬೇಕೆಂದರೆ ವಿಗ್ರಹ ರೂಪದಲ್ಲಿ ಪೂಜಿಸಬೇಕೆಂದರೆ ಹಲವಾರು ನಿಯಮಗಳಿರುವವು. ಆ ನಿಯಮಗಳಂತೆಯೇ ಪೂಜಿಸಬೇಕಿರುವುದು. ನಿಯಮಗಳನ್ನು ಹೊರತುಪಡಿಸಿ ಪೂಜಿಸಿದವನು ಇಲ್ಲವಾಗುವನು. ಈಗ ಎಲ್ಲ ಕಡೆ ಬದುಕಿದ್ದಾರೆ. ಮಹಾಕಾಳಿ ದೇವಸ್ಥಾನ ಅಂತ ಹೇಳಿ ಮಾಡಿಕೊಂಡು ಲಕ್ಷಾಂತರ ಜನ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಪೂಜಾರಿದ್ದಾರೆ, ಅಲ್ಲೂ ದೇವ್ರು ಬರುತ್ತೆ. ಹಾಗಾದ್ರೆ ಆ ಮಹಾಕಾಳಿ ನಂಬಲ, ಈ ಮಹಾಕಾಳಿ ನಂಬಲ ನಾನು? ಮಹಾಕಾಳಿ ಎಂದರೆ ತಿಳಿದುಕೋ. ಮಹಾಕಾಳಿ ಎಂದರೆ ಈಗ ನಾನು ಯಾರ ದೇಹದಿಂದ ಮಾತನಾಡುತ್ತಾ ಇರುವೆನೋ ಅಂದರೆ ನನ್ನ ನುಡಿಯನ್ನು ನೀಡುತ್ತಾ ಇರುವೆನೋ ಅಂದರೆ ಮಹಾಕಾಳಿ ಎಂದರೆ ನಾನೇ ಎಂದು ತಿಳಿಯತಕ್ಕದ್ದು. ಅನ್ಯರು ಅಂದರೆ ಪೂಜಿಸುವ ಮಹಾಕಾಳಿ ಇರುವರಲ್ಲವೇ ಅವರು ಮಹಾಕಾಳಿಯಲ್ಲ. ಬದಲಾಗಿ ತಿಳಿಸಿಕೊಡುವೆ. ಬದಲಾಗಿ ಅಂದರೆ ಮಹಾಕಾಳಿಯಲ್ಲ, ಬದಲಾಗಿ ತಿಳಿದುಕೋ. ಬದಲಾಗಿ ಪೂರ್ಣವಾದ ಮಹಾಕಾಳಿಯನ್ನು ಪೂಜಿಸಲು ಸಾಧ್ಯವಿಲ್ಲ. ಏಕೆಂದ್ರೆ ಪೂಜಿಸಲು ನಿಯಮವಿರುವುದು. ನಿಯಮವನ್ನು ತಿಳಿಸಲಿ. ಅನ್ಯರು ಪೂಜಿಸುತ್ತಾ ಇರುವ ಮಹಾಕಾಳಿಯಲ್ಲ, ಬದಲಾಗಿ ಅನ್ಯ ದೇವರುಗಳನ್ನು ಆಹ್ವಾನಿಸಿ ಮಹಾಕಾಳಿ ಎಂದು ಪೂಜಿಸುವರು. ಹಾಗಾದ್ರೆ ಅನ್ಯ ದೇವರಂತ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಮಹಾಕಾಳಿ ಪೂಜಿಸ್ತಾ ಇರೋದು ಅವ್ರ ತಪ್ಪು. ಹಾಗಾದ್ರೆ ಮಹಾಕಾಳಿ ಶ್ರೀನಿವಾಸನ ಮೇಲೆ ಬಂದಿರೋ ಸತ್ಯ.
ಮಹಾಕಾಳಿಯನ್ನು ಪೂಜಿಸಲು ಸಾಧ್ಯವಿಲ್ಲ, ತಿಳಿದುಕೋ. ಏಕೆಂದರೆ ಮಹಾಕಾಳಿಯನ್ನು ವಿಗ್ರಹ ರೂಪದಲ್ಲಿ ಪೂಜಿಸಬೇಕೆಂದರೆ ನಿಯಮವಿರುವುದು. ನಿಯಮವನ್ನು ಯಾರು ಸಹ ನಿಯಮದಂತೆ ಪೂಜಿಸಲು ಸಾಧ್ಯವೇ ಇಲ್ಲ. ಈಗ ವಿಗ್ರಹ ರೂಪದಲ್ಲಿ ಪೂಜೆ ಮಾಡ್ತಾರದು ಅವ್ರದೆಲ್ಲ ತಪ್ಪು. ಈಗ ಮಹಾಕಾಳಿಯನ್ನು ಪೂಜಿಸುತ್ತಾ ಇರುವರಲ್ಲವೇ, ಮಹಾಕಾಳಿಯನ್ನು ಪೂಜಿಸುತ್ತಾ ಇಲ್ಲ, ಬದಲಾಗಿ ಅನ್ಯ ದೇವರುಗಳನ್ನು ಪೂಜಿಸಿ ಮಹಾಕಾಳಿಯನ್ನು ನಾಮವನ್ನು ನುಡಿಯುತ್ತಾ ಇರುವರು. ಅದನ್ನೆಲ್ಲ ಯಾಕೆ ಕೂತಿದ್ದ ಜಾಗದಲ್ಲೇ ಖಂಡಿಸಬಾರ್ದು? ಈ ಕ್ಷಣದಲ್ಲಿ ಅವ್ರನ್ನೆಲ್ಲ ನಾಶ ಮಾಡಬಾರ್ದು. ಖಂಡಿಸುತ್ತಾನೇ ಇರುವನಲ್ಲವೇ? ಒಮ್ಮೆ ಅವರನ್ನು ಪ್ರಶ್ನಿಸಿ ನೋಡು. ಮಹಾಕಾಳಿಯನ್ನು ಪೂಜಿಸುತ್ತಾ ಇರುವರಲ್ಲವೇ, ಯಾವ ರೀತಿಯಾಗಿ ನೀವುಗಳು ಇರುವಿರೆಂದು ಅವರನ್ನು ಪ್ರಶ್ನಿಸಿ ನೋಡು. ಆಗ ತಿಳಿಯುವುದು ಮಹಾಕಾಳಿ ಯಾವ ರೀತಿಯಾಗಿ ಅವರುಗಳಿಗೆ ತೊಂದರೆಯನ್ನು ನೀಡುತ್ತಾ ಇರುವರೆಂದು ನಂತರ ತಿಳಿಯುವುದಾ. ನಿಜವಾಗ್ಲೂ ಮಹಾಕಾಳಿ ನೀವು ಆಗಿದ್ರೆ, ಮಹಾಕಾಳಿ ನೀವು ಇವ್ರ ಮೈ ಮೇಲೆ ಬಂದಿದ್ರೆ, ಈ ವರ್ಷ ಬರಗಾಲ ಬಂದಿದೆ. ಯಾಕೆ ಮಳೆ ಜರುಗಿಸುತ್ತಾ ಇರುವವರೇ ನಾವುಗಳಲ್ಲವೇ? ಕಾರಣವೇನೆಂದರೆ ವಿನಾಶವನ್ನು ಜರುಗಿಸಲೇಬೇಕಾಗಿದೆ. ವಿನಾಶವನ್ನು ಜರುಗಿಸಲೇಬೇಕಾಗಿರುವುದು. ಏಕೆಂದರೆ ತಿಳಿದುಕೋ ಮಹಾಕಾಳಿಯ ಸಮಯವು ಈಗ ಜರುಗುತ್ತಾ ಇರುವುದಲ್ಲವೇ? ಅಂದರೆ ಮಾನವರು ತಿಳಿದುಕೊಂಡಿರುವ ರೀತಿಯಲ್ಲಿ ಅಂದರೆ ಕಲಿಯುಗ ಎಂದು ತಿಳಿದುಕೊಂಡಿರುವರಲ್ಲವೇ? ಆ ಸಮಯವು ಅಂದರೆ ಕ್ಷೀಣಿಸುತ್ತಾ ಇರುವ ಕಾರಣ ಆ ಸಮಯ ಪೂರ್ಣವಾಗಿ ಕ್ಷೀಣಿಸುವ ಮೊದಲೇ ವಿನಾಶವನ್ನು ಜರುಗಿಸಲೇಬೇಕಾಗಿದೆ. ವಿನಾಶವು ಜರುಗಿಸಲೇಬೇಕಾಗಿರುವ ಕಾರಣ ನಾವುಗಳೇ ಜರುಗಿಸುತ್ತಾ ಇರುವುದು. ಮಹಾಕಾಳಿ ಶ್ರೀನಿವಾಸ ಮೈ ಮೇಲೆ ಬಂದು ಪ್ರಚಾರ ಗಿಟ್ಟಿಸ್ಕೊಳ್ಳಕ್ಕೆ ಮಹಾಕಾಳಿ ರೂಪದಲ್ಲಿ ಬಂದಿದ್ದೀರಿ ಈ ಮಾನವರ ರೀತಿಯಲ್ಲಿ ಪ್ರಚಾರವನ್ನು ಪಡೆದುಕೊಳ್ಳುವುದಕ್ಕಾಗಿ ಎಂದು ತಿಳಿದುಕೊಂಡಿರುವೆಯಾ? ದೇವರ ರೂಪದಲ್ಲೇ ಸಾಧ್ಯವಿಲ್ಲ. ಏಕೆಂದರೆ ಅಂದರೆ ಮಾನವರಿಗೆ ವಿಚಾರವನ್ನು ತಿಳಿಸಬೇಕಾಗಿದೆ. ಮಾನವರಿಗೆ ವಿಚಾರವನ್ನು ತಿಳಿಸಬೇಕಾಗಿರುವ ಕಾರಣವೇ ವಿಚಾರವನ್ನು ತಿಳಿದುಕೋ. ಯಾವ ವಿಚಾರವನ್ನೆಂದರೆ ಅಂದರೆ ಮಹಾಕಾಳಿಯ ಸಮಯವು ಕ್ಷೀಣಿಸುತ್ತಾ ಇರುವುದಲ್ಲವೇ? ಮತ್ತೊಂದು ಸಮಯವು ತಿಳಿದುಕೋ, ಮತ್ತೊಂದು ಸಮಯವು ಅಂದರೆ ಉದಯವಾಗುತ್ತಾ ಇರುವುದು. ಆ ಸಮಯವು ಅಂದರೆ ದಿವ್ಯ ಚೇತನದ ಸಮಯವೆಂದು ತಿಳಿಯತಕ್ಕದ್ದು. ಆ ಸಮಯವು ಪೂರ್ಣವಾಗಿ ಉದಯವಾಗುವ ಮೊದಲೇ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ಯಾರೆಂದು ಮಂದಿಗೆ ತಿಳಿಯಲೇಬೇಕು. ಏಕೆಂದರೆ ತಿಳಿದುಕೋ, ಏಕೆಂದರೆ ಆ ಸಮಯದಲ್ಲಿ ಅಂದರೆ ದಿವ್ಯ ಚೇತನದ ಸಮಯದಲ್ಲಿ ಯಾವ ರೀತಿಯಾಗಿ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ಸೂಚಿಸುವರು ಅದನ್ನು ಮಂದಿ ಪಾಲಿಸಲೇಬೇಕಿರುವುದು. ಪಾಲಿಸದೇ ಇದ್ದರೆ ಮಂದಿಯು ನಾಶಕ್ಕೊಳಪಡುವರು. ಆ ಕಾರಣದಿಂದಲೇ ಮಾನವರು ನಾಶಕ್ಕೊಳಪಡಕೂಡದೆಂದು ಮಂದಿಯಲ್ಲಿ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ಯಾರೆಂಬುದನ್ನು ತಿಳಿಸುವುದಕ್ಕಾಗಿಯೇ ಮಂದಿಗೆ ತಿಳಿಸಿಕೊಡ್ತಾ ಇರುವುದು. ಮಹಾರಾಜ ಶ್ರೀನಿವಾಸ ಸನ್ನಿಧಿಯ ಬಾಯಲ್ಲಿ ಬರುವಂತ ವರ್ಡ ಇದು ಮಹಾಕಾಳಿಯಾಗಿ ಬರುವಂತ ಮಾತಾ. ಇಲ್ಲಿಯ ತನಕ ನುಡಿಯುತ್ತಾ ಇರುವುದು ಮಾತೆ ಮಹಾಕಾಳಿಯೇ ಅಲ್ಲವೇ? ನಾನು ನುಡಿಯುತ್ತಾ ಇರುವ ಸಮಯದಲ್ಲಿ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ನುಡಿಯಲು ಸಾಧ್ಯವೇ? ನೀವು ನಿಜವಾಗ್ಲೂ ಮಹಾಕಾಳಿಯಾಗಿರೋ ನನ್ನ ಮೈ ಮೇಲೆ ಯಾಕೆ ಬರಲ್ಲ? ನಿನ್ನ ದೇಹವನ್ನು ಒಕ್ಕುವಂತೆ ತಿಳಿಸುತ್ತಾ ಇರುವೆಯಾ? ಸಾಧ್ಯವೇ ಇಲ್ಲ. ಒಬ್ಬ ಅಲ್ಪ ಮಾನವ, ಸಾಧ್ಯವೇ ಇಲ್ಲ, ಮನುಷ್ಯ, ಸಾಧ್ಯವೇ ಇಲ್ಲ. ನಿನ್ನ ದೇಹವನ್ನು ಒಕ್ಕಲಾಗ್ಲಿಲ್ಲ ಅಂದ್ರೆ ಅದು ಒಕ್ಕಲಾರಿ, ಅದು ಸುಳ್ಳು ಅಂತ ನಾನು ಒಕ್ಕಲಾರಿ. ನನ್ನ ಮೈ ಮೇಲೆ ಬರ್ರಿ, ಒಕ್ಕಲಾರಿ, ಮೈ ಮೇಲೆ ಬರ್ರಿ, ಒಕ್ಕಲಾರಿ. ಏತಕ್ಕಂದರೆ ತಿಳಿದುಕೋ ಏತಕ್ಕಂದರೆ ಹಲವಾರು ರೀತಿಯ ತಿಳಿದುಕೋ ಜೀವಿಗಳನ್ನು ಪರೀಕ್ಷಿಸಿದ ನಂತರವೇ ತಿಳಿದುಕೋ ಹಲವಾರು ಜೀವಿಗಳನ್ನು ಪರೀಕ್ಷಿಸಿದ ನಂತರವೇ ಮಾನವನ ದೇಹವನ್ನು ಒಕ್ಕಬೇಕೆಂದು ನಿರ್ಧರಿಸಿದ್ದು. ತಿಳಿದುಕೋ ಅದರ ನಂತರವೇ ಮಾನವ ಕುಲವನ್ನೇ ಪರೀಕ್ಷಿಸಿದ ಸಮಯದಲ್ಲಿ ಯಾರ ದೇಹವನ್ನು ಒಕ್ಕಬೇಕೆಂದು ಆಗ ಯಾರ ದೇಹವು ಒಕ್ಕಬೇಕೆಂದು ನಿಶ್ಚಯಿಸಿಕೊಂಡೆ. ಯಾರ ದೇಹವೆಂದರೆ ರಾಜ ಸುಯೋಧನನ ದೇಹವನ್ನು ಒಕ್ಕಬೇಕೆಂದು ನಿಶ್ಚಯಿಸಿದೆ. ಇಲ್ಲಿಯ ತನಕ ಮಾತೆ ಮಹಾಕಾಳಿ ಮಾನವನ ದೇಹವನ್ನು ಒಕ್ಕಿದ್ದು ಒಬ್ಬನೇ ರಾಜ ಸುಯೋಧನನು. ಅದರ ನಂತರ ಅವನ ಮರುಹುಟ್ಟೆ ರಾಜ ಮಧುಸೂದನನು.
ಅವನ ನಂತರ ಅವನ ಮರುಹುಟ್ಟೆ ರಾಜ ವಿಕ್ರಮಾದಿತ್ಯನು, ಅವನ ನಂತರ ಅವನ ಮರುಹುಟ್ಟೆ ರಾಜ ಶ್ರೀನಿವಾಸ ಸನ್ನಿಧಿ. ಇವನ ದೇಹವನ್ನು ಮಾತ್ರವೇ ನಾನು ಒಕ್ಕುವುದು, ಅನ್ಯರ ದೇಹವನ್ನು ಒಕ್ಕುವುದೇ ಇಲ್ಲ. ಹಾಗಾದ್ರೆ ರಾಜ ಶ್ರೀನಿವಾಸ ಇವರು ಮುನಿಯಪ್ಪನ ಹೊಟ್ಟೆಲಿ ಹುಟ್ಟಿದ್ರು, ಅವ್ರ ಹೊಟ್ಟೆಲಿಲ್ಲ ದೇವರು. ಆಮೇಲೆ ರಾಜ ಶ್ರೀನಿವಾಸ ಅವ್ರ ತಂದೆ ಹೆಸರು ಮುನಿಯಪ್ಪ, ಅವರು ಹೊಟ್ಟೆಲ್ ಬರ್ಲಿಲ್ಲ. ಒಕ್ಕುವುದಿಲ್ಲ ಒಕ್ಕುವುದಿಲ್ಲ ಒಕ್ಕುವುದಿಲ್ಲ. ತಿಳಿದುಕೋ, ಮರು ಹುಟ್ಟು ಎಂದರೆ ತಿಳಿಸಲೇಬೇಕಲ್ಲವೇ? ಮರು ಹುಟ್ಟು ಎಂದರೆ ಅಂದರೆ ಕಾಲವಾಗುವ ನಂತರ ತಿಳಿದುಕೋ ಮತ್ತೊಂದು ಜನ್ಮವನ್ನು ಪಡೆದುಕೊಳ್ಳುವನಲ್ಲವೇ? ಅವನೇ ಮತ್ತೊಂದು ಜನ್ಮವನ್ನು ಪಡೆದುಕೊಳ್ಳುವುದೇ ಮರು ಹುಟ್ಟು ಎಂದು. ಮರು ಹುಟ್ಟು ಪಡೆದುಕೊಂಡ ಸಮಯದಲ್ಲಿ ಅವನ ದೇಹವನ್ನು ಒಕ್ಕುವುದು. ಅವನ ವಂಶದ ಹಲವು ಮಂದಿ ಇರುವರು, ಅವರ ದೇಹಗಳನ್ನು ಒಕ್ಕುವುದಿಲ್ಲ. ನನಗೆ ಇಲ್ಲೊಂಥರ ಕನ್ಫ್ಯೂಸ್ ಆಗ್ತಾ ಇದೆ ಕಾಳಿ, ನನಗೆ ಕನ್ಫ್ಯೂಸ್. ತಿಳಿಸು ತಿಳಿಸು ತಿಳಿಸು, ಪ್ರಶ್ನೆಗಳನ್ನು ನೀಡು ಉತ್ತರಿಸುವೆ. ಯಾಕೆಂದ್ರೆ ವಿಕ್ರಮಾದಿತ್ಯ ಸುಯೋಧನ ಈ ವಂಶಗಳೆಲ್ಲ ಬಂದು ಆ ಸುಯೋಧನ ವಿಕ್ರಮಾದಿತ್ಯನ ಹೊಟ್ಟೆಯಲ್ಲಿ ಶ್ರೀನಿವಾಸ ಗುರುಜಿ ಬಂದ್ರು. ಆದ್ರೆ ಶ್ರೀನಿವಾಸ ಅವ್ರು ಬಂದ್ರು ಮುನಿಯಪ್ಪನ ಹೊಟ್ಟೆಯಲ್ಲಿ, ಅವರಪ್ಪ ಇನ್ನೊಬ್ರು ಮುನಿಶಾಮಪ್ಪ. ಇವ್ರಿಗೂ ಸಂಬಂಧನೇ ಇಲ್ಲ. ಈಗ ನನಗೆ ಮಾತಾಡ, ಈಗ ಮಹಾಕಾಳಿ ನಿಜವಾಗ್ಲು ರಾಜ ಸುಯೋಧನನ ಹೊಟ್ಟೆ ಮೈ ಮೇಲೆ ಬಂದಿದ್ರೆ ಹೆಣ್ಣಿನ ವಾಯ್ಸ್ ಬರ್ಬೇಕಾಗಿತ್ತು. ವಾಯ್ಸ್ ಹೆಣ್ಣು ಮಹಾರಾಣಿ ಅಂತ, ಮಹಾಕಾಳಿ ಆದ್ಮೇಲೆ ಅವಳೊಬ್ಳಿಗೆ ಹೆಣ್ಣು ವಾಯ್ಸ್ ಬರ್ತಾ ಇರೋದು ರಾಜ ಸುಯೋಧನ ಶ್ರೀನಿವಾಸ ಅವರು. ಹಾಗಾದ್ರೆ ಮಹಾಕಾಳಿದಲ್ಲ. ಅಂದರೆ ಮಾತೆ ಮಹಾಕಾಳಿ ಸ್ತ್ರೀ ಆದ್ದರಿಂದ ಸ್ತ್ರೀಯ ಧ್ವನಿಯನ್ನು ಅಪೇಕ್ಷಿಸುತ್ತಾ ಇರುವೆಯೋ? ತಿಳಿದುಕೋ ಯಾರ ದೇಹವನ್ನು ಒಕ್ಕಿರುವೆ? ಶ್ರೀನಿವಾಸ್. ರಾಜ ಶ್ರೀನಿವಾಸ ಸನ್ನಿಧಿಯು ಪುರುಷನಲ್ಲವೇ? ಹೌದು, ಪುರುಷನಾದ್ದರಿಂದ ಅವನ ದೇಹದಿಂದ ನುಡಿಯನ್ನು ನುಡಿಯುವಾಗ ತಿಳಿದುಕೋ, ಅವನ ದೇಹದಿಂದ ನುಡಿಯನ್ನು ನುಡಿಯುವಾಗ ಅಂದರೆ ಪುರುಷ ದೇಹವನ್ನು ಒಕ್ಕಿರುವ ಕಾರಣ ತಿಳಿದುಕೋ, ತಿಳಿಸಿಕೊಡುವೆ. ಪುರುಷ ದೇಹವನ್ನು ಒಕ್ಕಿರುವ ಕಾರಣ ಸ್ತ್ರೀಯಾಗಿದ್ದರೂ ಸಹ ತಿಳಿದುಕೋ, ತಿಳಿಸುವ ಸಮಯದಲ್ಲಿ ಪುರುಷನಾಗಿಯೇ ತಿಳಿಸು. ಅಕಸ್ಮಾತ್ ರಾಜ ಸುಯೋಧನ ಒಬ್ಬ ಪುರುಷ ಅಂತ ಅನ್ಕೊಂಡ್ರು, ಅವ್ರ ಮೈ ಮೇಲೆ ಮಹಾಕಾಳಿ ತಾವು ಬಂದಿದ್ರು ಕೂಡ ಆ ರಾಜ ಸುಯೋಧನನ ಶ್ರೀನಿವಾಸವನ್ನ ಇಡೀ ದೇಹನ ಬದಲಾವಣೆ ಮಾಡಿ ಹೆಣ್ಣಿನ ವೇಷವನ್ನು ತಗೊಂಡು ಮಹಾಕಾಳಿಯಾಗಿ ನಿಂತ್ಕೊಂಡು ಎಲ್ಲರಿಗೂ ಉಪದೇಶ ಮಾಡ್ಬೋದಾಗಿತ್ತಲ್ಲ. ಆಕಾರ ಚೇಂಜ್ ಮಾಡ್ಬೋದು, ಅಟ್ಲೀಸ್ಟ್ ಒಂದು ವಾಯ್ಸ್ ಚೇಂಜ್ ಮಾಡಕ್ ಆಗ್ಲಿಲ್ಲ. ನೀವ್ಯಾವ ಮಹಾಕಾಳಿ? ತಿಳಿಸುವೆ. ನಿನ್ನ ಪ್ರಶ್ನೆಗೆ ಉತ್ತರವನ್ನು ನೀಡುವೆನಲ್ಲವೇ? ಏತಕ್ಕಾಗಿ ರಾಜ ಶ್ರೀನಿವಾಸ ಸನ್ನಿಧಿಯ ದೇಹವನ್ನು ಒಕ್ಕಿರುವೆ ಎಂದು ತಿಳಿಸಲೇಬೇಕಲ್ಲವೇ? ತಿಳಿದುಕೋ, ಅವನ ದೇಹವನ್ನು ಒಕ್ಕಿದ್ದು ಅವನ ದೇಹವನ್ನು ಮಾರ್ಪಾಟುಗೊಳಿಸಲು ಅಲ್ಲ, ಬದಲಾಗಿ ಅವನನ್ನು ರಾಜ ಶ್ರೀನಿವಾಸ ಸನ್ನಿಧಿಯಾಗಿ ಮಾರ್ಪಾಟುಗೊಳಿಸಬೇಕಿತ್ತು. ಕಾರಣವೇನೆಂದರೆ ಅವನು ಹಲವಾರು ಕಾರ್ಯಗಳನ್ನು ಜರುಗಿಸಬೇಕಾಗಿರುವ ಕಾರಣ ಅವನು ರಾಜ ಶ್ರೀನಿವಾಸ ಸನ್ನಿಧಿಯಾಗೇ ಕಾರ್ಯಗಳನ್ನು ಜರುಗಿಸಬೇಕಾಗಿರುವುದು. ಅಂದರೆ ತಿಳಿದುಕೋ, ಮಾನವರ ರೀತಿಯಲ್ಲಿಯೂ ಸಹ ರಾಜ ಶ್ರೀನಿವಾಸ ಸನ್ನಿಧಿಯಾಗಿ ಹಲವಾರು ಕಾರ್ಯಗಳನ್ನು ಜರುಗಿಸಬೇಕಾಗಿರುವುದು. ಅದೇ ರೀತಿಯಾಗಿ ರಾಜ ಶ್ರೀನಿವಾಸ ಸನ್ನಿಧಿ ಅಂದರೆ ದೇವರಾಗಿಯೂ ಸಹ ಹಲವಾರು ಕಾರ್ಯಗಳನ್ನು ಜರುಗಿಸಬೇಕಾಗಿರುವುದು. ಆ ಕಾರಣದಿಂದಲೇ ಅವನ ದೇಹವನ್ನು ಮಾರ್ಪಾಟುಗೊಳಿಸಲು ಸಾಧ್ಯವಿಲ್ಲ. ಏಕೆಂದರೆ ಅವನು ಮಹಾರಾಜನಾಗಿಯೇ ಇರಬೇಕೆಂದ್ರೆ ಮಹಾರಾಜನು ಸ್ತ್ರೀಯಾಗುವುದಕ್ಕೆ ಸಾಧ್ಯವೋ? ಇಲ್ಲವಲ್ಲವೇ? ಹೋಗ್ಲಿ, ಶ್ರೀನಿವಾಸ್ ಅವರು ಲ್ಯಾಂಡ್ ಡೆವಲಪರ್ಸ್ ಮಾಡ್ತಾ ಇದ್ದಾರೆ. ಒಬ್ಬ ಕಾಳಿ ಅವರ ಮೈ ಮೇಲೆ ಇದ್ಮೇಲೆ ಲ್ಯಾಂಡ್ ಡೆವಲಪರ್ಸ್ ಬೇಕಿಲ್ಲ. ಹಿಂಗಂದ್ರೆ ದುಡ್ಡು ಬಂದ್ಬಿಡುತ್ತೆ, ಹಿಂಗಂದ್ರೆ ಎಲ್ಲ ಆಗ್ಬಿಡುತ್ತೆ. ಯಾಕೆ ಲ್ಯಾಂಡ್ ಡೆವಲಪರ್ಸ್ ಮಾಡ್ಬೇಕು? ತಿಳಿಸಲಿ. ತಿಳಿದುಕೋ,
ತಿಳಿಸಿಕೊಡುವೆ. ಅಂದರೆ ನೀವುಗಳು ಚಿಂತಿಸುತ್ತಾ ಇರುವ, ಅಂದರೆ ಮಾನವರೇ ಸೃಷ್ಟಿಸಿಕೊಂಡಿರುವ ಪರಿಹಾರದ ವಿಚಾರವನ್ನು ತಿಳಿಸಿಕೊಡುತ್ತಾ ಇರುವರಲ್ಲವೇ? ಪರಿಹಾರವು ಅಂದರೆ ಮಾಯದಿಂದ ಪರಿಹಾರವು ಲಭಿಸುವುದು ಇಲ್ಲವಲ್ಲವೇ? ಮಾಯವನ್ನು ಜರುಗಿಸಿ ಮಾನವರೇ ಸೃಷ್ಟಿಸಿಕೊಂಡಿರುವ ಪರಿಹಾರವನ್ನು ಸೃಷ್ಟಿಸಲು ಸಾಧ್ಯವೋ ಇಲ್ಲವಲ್ಲವೇ? ಆ ಕಾರಣದಿಂದಲೇ ರಾಜ ಶ್ರೀನಿವಾಸ ಸನ್ನಿಧಿ ಅಂದರೆ ಅವನು ಜರುಗಿಸುತ್ತಾ ಇರುವ ಅಂದರೆ ವೃತ್ತಿಯನ್ನು ಜರುಗಿಸಲೇಬೇಕು. ಹಾಗಾದ್ರೆ ಮಹಾಕಾಳಿ ಮೈಮೇಲಿರೋರು ಲ್ಯಾಂಡ್ ಡೆವಲಪರ್ಸ್ ಮಾಡಕ್ಕೆ ಶ್ರೀನಿವಾಸಿಗೆ ಆಜ್ಞೆ ಮಾಡ್ತಾ ಇದ್ದಾರೆ. ಅವನ ವೃತ್ತಿಯನ್ನು ನಾನು ಬದಲಾಯಿಸುತ್ತಾ ಇಲ್ಲ, ತಿಳಿದುಕೋ. ಅವನ ವೃತ್ತಿಯನ್ನು ನಾನು ಬದಲಾಯಿಸುತ್ತಾ ಇಲ್ಲ, ಅಂದರೆ ಅವನು ಜರುಗಿಸುತ್ತಾ ಇರುವ ವೃತ್ತಿಯನ್ನು ಜರುಗಿಸಲಿ ಎಂದೇ ಅನುವು ಮಾಡಿಕೊಡುತ್ತಾ ಇರುವೆ. ಇದೊಂದು ಪ್ರಚಾರದ ಗೀಳು. ಕಾಳಿ ಶ್ರೀನಿವಾಸ ಮೈ ಮೇಲೆ ಬಂದ್ಬಿಟ್ಟು ಮಹಾಕಾಳಿಗೆ ಪ್ರಚಾರದ ಅವಶ್ಯಕತೆಯೋ? ನಿಜ ತಿಳಿದುಕೋ. ಮಹಾಕಾಳಿಯಾದ ನನಗೆ ಪ್ರಚಾರದ ಅವಶ್ಯಕತೆ ಇಲ್ಲ. ಬದಲಾಗಿ ತಿಳಿದುಕೋ, ಪ್ರಚಾರದ ಅವಶ್ಯಕತೆ ಇಲ್ಲ. ಏಕೆಂದರೆ ಪ್ರಚಾರವು ನನಗೆ ಅವಶ್ಯಕತೆವಿಲ್ಲದ್ದು. ಏಕೆಂದರೆ ನನ್ನ ಸಮಯವು ಕ್ಷೀಣಿಸುತ್ತಾ ಇರುವ ಕಾರಣ ನನಗೆ ಪ್ರಚಾರದ ಅವಶ್ಯಕತೆ ಇಲ್ಲ. ಬದಲಾಗಿ ತಿಳಿದುಕೋ, ಏತಕ್ಕಾಗಿ ಪ್ರಚಾರವು ಅವಶ್ಯಕವಿರುವುದೆಂದರೆ ಅಂದರೆ ಮಂದಿಗೆ ತಿಳಿಸುವುದಕ್ಕಾಗಿ. ಏನೆಂದರೆ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ಮಂದಿಗೆ ಅಂದರೆ ಸೂಚಿಸುವ ವಿಚಾರಗಳು ಬಹಳಷ್ಟಿರುವ ಆ ವಿಚಾರಗಳನ್ನು ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿಯಾಗಿ ಸೂಚಿಸಬೇಕಾಗಿ. ಆ ಶ್ರೀನಿವಾಸ ಸನ್ನಿಧಿಯಾಗಿ ಸೂಚಿಸೋ ಬದಲು